ಗಾಡಿನ ನಾನು ಓಡಿಸಕತ್ತೀನಿ. ವರ್ಸ್ಟ್ ಫೀಲಿಂಗ್ ಅಂದರೆ ವರ್ಸ್ಟ್ ಫೀಲಿಂಗು. ಸೊ ಹಾಯ್ ಗೈಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಸೊ ಗೈಸ್, ಇವತ್ತಿನ ಬ್ಲಾಗ್ನ ನಾನು ರಿಂಗ್ ರೋಡ್ ಸರ್ಕಲಲ್ಲಿ ಬೆಳಗ್ಗೆನೇ ಕೂತ್ಕೊಂಡು ಸ್ಟಾರ್ಟ್ ಮಾಡ್ತಿದ್ದೀನಿ. ಏನಕ್ಕಪ್ಪ ಅಂದರೆ ನಿನ್ನೆ ನೈಟು ಗಗನಣ್ಣ ಮೂರು ಟಿಕೆಟ್ನ ಬುಕ್ ಮಾಡಿದ್ದಾರೆ. ಅಂದರೆ ಏನಕ್ಕಪ್ಪ ಅಂದರೆ KD ಮೂವಿಗೆ ಹೊಂಟಿದ್ದೀವಿ. ನಾನು, ಗಗನಣ್ಣ, ಇನ್ನೊಬ್ಬರು ಯಾರು ತರುಣ್ ಅಂತ ಇದ್ದಾರಂತೆ, ಅವರು ಸೊ ಇವಾಗ ಅದಕ್ಕೆ ನಾನು ಬಂದು ಕೂತಿದ್ದೀನಿ. ಹಿಂಗೆ ಗಗನಣ್ಣ ಅವ್ರ ಮನೆಯಿಂದ ಇಲ್ಲಿಗೆ ಬಂದು ನನ್ನನ್ನು ಪಿಕಪ್ ಮಾಡಿಕೊಂಡು ಇಲ್ಲಿಂದ ಥಿಯೇಟ್ರಿಗೆ ಹೋಗಬೇಕು. ಇಟ್ಸ್ ಗೈಸ್, ಕ್ರೇಜಿಯಾಗಿರುತ್ತೆ. ಬಂದರು ನೋಡಿ ಗೈಸ್, ಈ ಮನುಷ್ಯ ಯಾವತ್ತಿಷ್ಟು ಬೇಗ ಎದ್ದವರಲ್ಲ. ಏನಕ್ಕೆ ಎದ್ದಿದ್ದಾರೆ ಡೈಲಿ ಇಷ್ಟೊತ್ತಿಗೆಲ್ಲ ಇದಕ್ಕೆ ಬೇಗ ಎದ್ದೇಳ್ತೀನಿ ನಾನು. ಚಾನ್ಸೇ ಇಲ್ಲ ಬಿಡಿ. ನಿಜ ಕಣ, ಜಿಮ್ಮಿಗೆ ಹೋಗ್ತೀವಿ ನಾವು. ಚಾನ್ಸೇ ಇಲ್ಲ. ನಿನ್ನ ಜಿಮ್ ನೋಡಿಂತ ಎಲ್ಲೋ ಇಲ್ಲಿಂದ ವಿಡಿಯೋ ಮಾಡ್ಕೊಂಡು ಹೋಗೋಣ. ನಮ್ಮ ಸರ್ಕಲ್ ಬಂದಂಕತಿ ಹಿಂಗೆ ಅಲ್ಲಿ ಟ್ಯಾಕಿಸ್ ರೋಡಾಗಿ ಮಾಡ್ತಿಲ್ಲೋದ್ರ ಹಿಂಗೆ ಮಾಡಂಬಿಡ. ಇದೊಂದು ಸರ್ಕಲ್ ಬಂದಂಕತಿ. ಸರಿ ಗೈಸ್, ಒಂದು ವಿಡಿಯೋ ಮಾಡ್ಬೇಕಂತೆ ಇಲ್ಲಿಂದ ಹಿಂಗೆ ಮಾಡ್ಕೊಂಡು. ನಾವು ಇವತ್ತು KD ಫಿಲಮಿಗೆ ಹೋಗ್ತಾ ಇದ್ದೀವಿ. ಯಾರು ನೋಡೋಕಂದ್ರೆ ನಮ್ಮ ಬಾಸ್ ನೋಡೋಕ್ಕೆ. ನಮ್ಮ ಬಾಸ್ ಅಂದರೆ ಕಿಚ್ಚ ಬಾಸ್. ಅದಾದ್ಮೇಲೆ ಧ್ರುವ ಸರ್ಜರ್ ನೋಡ್ತೀವಿ. ಇವರು ನೋಡಕ್ಕೆ ಮೇನ್ಲಿ ಹೊಂಟಿರೋದು KD ಫಿಲಮಿಗೆಲ್ಲ. ಸುದೀಪ್ ಲಾಸ್ಟ್ ಕ್ಲೈಮ್ಯಾಕ್ಸಾಗಿ ಬರ್ತಾನಲ್ಲ, ಅದಕ್ಕೆ ಫುಲ್ ಮೂವಿ ನೋಡೋಕೆ ಹೊಂಟಾರೆ ಇವರು. ಸೊ ಬನ್ನಿ ಗೈಸ್, ಹೋಗೋಣ. ಇಲ್ಲಿಂದ ಒಂದು ವೀಡಿಯೋ ಮಾಡ್ಕೊಂಡು ಹೋಗ್ಬೇಕಂತೆ. ವೀಡಿಯೋ ಮಾಡ್ಕೊಂಡು ನಿಮಗೆ ಡೈರೆಕ್ಟಾಗಿ ಥಿಯೇಟರ್ ಹತ್ರ ಸಿಗ್ತೀನಿ. ಲೆಟ್ಸ್ ಗೋ ಗೈಸ್. ಗಾಡಿನ ನಾನು ಓಡಿಸಕತ್ತೀನಿ. ಸ್ಟೇಕ್ ಬ್ರೇಕ್ ಹಾಕಿದ್ದೀವಿ 6:15 ಅಂತ ಹೇಳಿ. 7 ಗಂಟೆಗೆ ಸ್ಟಾರ್ಟ್ ಮಾಡ್ತಾರಂತೆ ಮೂವಿ. ರೀಲ್ಸ್ ಮಾಡಕ್ಕೆ ಬಂತಿಲ್ಲ ನೋಡ್ರಿ. ಹಾಯ್ ಗೈಸ್, ಏನೇ ರಾಗ್ ಸ್ಟಾರ್ಟ್ ಮಾಡಿದ್ದು. ಹಾಯ್ ಗೈಸ್. ಸೊ ಈಗ ಟೇಕ್ ಬ್ರೇಕ್ ಹಾಕಿದ್ದೀವಿ ಗೈಸ್. 7 ಗಂಟೆಗೆ ಅಂತ 6:15 ಅಂತ ಅಂದ್ಕೊಂಡಿದ್ವಿ ನಾವು. ಸೊ 7 ಗಂಟೆಗೆ ಸ್ಟಾರ್ಟ್ ಮಾಡ್ತಿದ್ರು ಗೈಸ್. ಇಲ್ಲಿ ಎಂಥ ಇದಾಗಿದೆ ಅಂದರೆ, ಎಲ್ಲರೂ ಏನಕ್ಕೆ ವೇಟ್ ಮಾಡ್ತಿದ್ದಾರೆ ಅಂದರೆ, ಬೆಳಗ್ಗೆ 6:15 ಶೋ ಇರೋದು, ಈಗ ಆಲ್ರೆಡಿ 8 ಗಂಟೆ, ಇನ್ನೂ ಶೋ ಸ್ಟಾರ್ಟ್ ಆಗಿಲ್ಲ. ಪಾಪ ಎಲ್ಲರೂ ಕಾಯ್ತಾ ಇದ್ದಾರೆ ಗೈಸ್. ಇನ್ನೂ ಶೋ ಸ್ಟಾರ್ಟ್ ಮಾಡಿಲ್ಲ. ಈ ಸಿನಿಮಾದಲ್ಲಿ ಯಾಕೆ ಹಿಂಗೆ ಮಾಡ್ತಾರೆ ಅಂತ ಗೊತ್ತಿಲ್ಲ. ಸೊ ವೆರಿ ಡಿಸಪಾಯಿಂಟೆಡ್ ಗೈಸ್. ಕಾಯ್ತಾ ಇದ್ದೀನಿ, ಕಾದು ಸಾಕಾಗುತ್ತೆ ಗೈಸ್. ಈಗ ಮನೆಗೆ ಹೋಗ್ತಿದ್ದೀವಿ. ವರ್ಸ್ಟ್ ಫೀಲಿಂಗ್ ಅಂದರೆ ವರ್ಸ್ಟ್ ಫೀಲಿಂಗು. ಬೆಳಿಗ್ಗೆ 6:15 ಬಂದು ಕಾಯ್ಕೊಂತ ಕುಂತ್ರೆ 11 ಗಂಟೆಗೆ ಸ್ಟಾರ್ಟ್ ಮಾಡ್ತೀವಿ, ಆಮೇಲೆ ಸ್ಟಾರ್ಟ್ ಮಾಡ್ತೀವಿ, ಇವಾಗ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿ ಕಾಯಿಸಿ. ಸೊ ಈಗ ಆನ್ಲೈನಾಗಿ ಬುಕ್ ಮಾಡಿರೋದು ದುಡ್ಡು ವೇಸ್ಟು, ಎಲ್ಲ ವೇಸ್ಟು ಗೈಸ್. ಸೊ ಅದಕ್ಕೆ ನಾನು, ಈವಣ್ಣ ಎಲ್ಲರೂ ಇವಾಗ ವಾಪಸ್ ಹೋಗ್ತಾಯಿದ್ದೀವಿ. ಕಾಯಕ್ಕಾಗಲ್ಲ. ತುಂಬ ಅಂದರೆ ತುಂಬ ವರ್ಸ್ಟ್ ಫೀಲಿಂಗ್. ಇವತ್ತು ಬೆಳಗ್ಗೆನೇ ವರ್ಸ್ಟ್ ಡೇ ಆಗುತ್ತೆ. ಸೊ ಈಗ ಅದಕ್ಕೆ ಏನಾಗಲ್ಲ ಅಂತ ಮನೆಗೆ ಹೋಗಿ ಎಲ್ಲರೂ ವಾಪಸ್ ಹೋಗ್ತಿದ್ದಾರೆ ಥಿಯೇಟ್ರಿಂದ. ಸೊ ಅದಕ್ಕೆ ಈಗ ಮನೆಗೆ ವಾಪಸ್ ಹೋಗ್ತಿದ್ದೀನಿ. ಹಿಂಗೆ ಮಾಡಬಾರ್ದು ಗೈಸ್, ಯಾರಿಗೆ ಆದರೂ ಹಿಂಗೆ ಮಾಡಬಾರ್ದು. ಸೊ ಏನು ಮಾಡೋಕ್ಕಾಗಲ್ಲ ಅಂತ ಈಗ ವಾಪಸ್ ಹೋಗ್ಲಕ್ಕೆ ಹೋಗ್ತೀನಿ ಗೈಸ್. ಈಗ ನಾನು ಮೂವಿ ಮುಗಿಸ್ಕೊಂಡೆ ಮನೆಗೆ ಹೋಗ್ತಿರೋದು. ನಾನು ಆವಾಗಲೇ ಹೇಳಿದೆ, ನಾನು ಕಾಯಿಸಿದ್ರು ಭಾಳ ಬಿಡಲಿಲ್ಲ ಒಳಗಡೆ ಅಂತ. ಸೊ ಮೂವಿ ಡೌನ್ಲೋಡೇ ಮಾಡಿಲ್ಲ ಅಂತ. ಅವ್ರು ನೈಟ್ ಬಂದಿರ್ತತೆ, ಅವ್ರು ಡೌನ್ಲೋಡ್ ಮಾಡಿರಲ್ಲ. ಸೊ ಅದು ಮತ್ತೆ 11 ಗಂಟೆಗೆ ಸ್ಟಾರ್ಟ್ ಆಯಿತು ಮೂವಿ. ನಾವು ಇಲ್ಲಿಂದ ಬರೋಬ್ಬರ ಓಡೋದ್ವಿ. ನಾನು ಬ್ಲಾಗ್ ಮಾಡೋದು ಮರ್ತೇ ಹೋದೆ. ಸೊ ಈಗ ಅಲ್ಲಿಂದ ಮೂವಿ ಮುಗಿಸ್ಕೊಂಡು ಈಗ ಮನೆಗೆ ಹೋಗ್ತಿದ್ದೀನಿ. ಮನೆಗೆ ಹೋಗಿ ಸ್ವಲ್ಪ ರೆಸ್ಟ್ ಮಾಡಿಕೊಂಡು ವಾಪಸ್ ಮತ್ತೆ ಹೋಟ್ಲ್ ಕಡೆ ಹೋಗಬೇಕು. ಸೊ ಗೈಸ್, ಹೋಟ್ಲಿಗೆ ಬಂದು ಬಾಲ್ಡೆಗ್ ಬುದ್ಧಿ ಮತ್ತು ಚಪಾತಿ ತಿಂತಾಯಿದ್ದೀನಿ. ಅಮ್ಮ ಮಾಡಿಕೊಟ್ರು. ಸೊ ತಿಂದು ಮತ್ತೇನು ಕೆಲಸ ಇದೆ ಮಾಡಬೇಕು. ಸೊ ಗೈಸ್, ಈಗ ಊಟ ಮುಗಿಸಿ ನಾನು ಹಂಗೆ ಕುತ್ಕೊಂಡಿದ್ದೀನಿ. ಅಮ್ಮ ಈಗ ಮನೆಗೆ ಹೋಗ್ತಾರೆ ಗೈಸ್. ಇಷ್ಟೊತ್ತು ಚಪಾತಿ ಮಾಡಿದ್ದಾರೆ. ಸೊ ಅವ್ರಿಗೆ ಮನೆಗೆ ಹೋಗ್ತಾರೆ. ಇವತ್ತು ಎಲ್ಲ ಫುಲ್ ಮೂವಿದೆ ಇತ್ತು. ಸ್ವಲ್ಪ ಬೆಳಗ್ಗಿಂದ ಬೇಜಾರಾಯ್ತು ಗೈಸ್, ಭಾಳ ಬೇಜಾರಾಯಿತು. ಬೆಳಿಗ್ಗೆ 5:15 ಎದ್ದೋಗಿ 10 ಗಂಟೆ ತನಕ ಕಾದು 11 ಗಂಟೆಗೆ ಮೂವಿ ನೋಡಿದ್ದೀವಿ. ಅಂದರೆ ಕಾದಿರೋ ಪೇಷನ್ಸ್ ನಾನು ನೆಕ್ಸ್ಟ್ ಲೆವೆಲಾಗಿ ಕಾದಿದ್ದೀನಿ. ವರ್ಸ್ಟಾಗಿತ್ತು ಒಂದು ಸ್ವಲ್ಪ. ಸೊ ಓಕೆ ಗೈಸ್, ಮೂವಿ ಚೆನ್ನಾಗಿದೆ, ಹೋಗಿ ನೋಡಿ. ಯಾರ್ಯಾರೆಲ್ಲ ನೋಡಿಲ್ಲ ಹೋಗಿ ನೋಡಿ. ಸೊ ಓಕೆ ಗೈಸ್, ಈ ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ. ಯಾರಿಗೆಲ್ಲ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ನಾ ಇನ್ನೊಂದು ವೀಡಿಯೋಗೋಸ್ಕರ ಕಾಯ್ತೀರಿ ಅಂತ ಹೇಳ್ತಾರೆ. ಥ್ಯಾಂಕ್ ಯು ಸೊ ಮಚ್ ಗೈಸ್. ಬಾಯ್.